ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರ ಅಲ್ಲೇನು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನೋಡಿ, ಈಗ ನೆಕ್ಸ್ಟ್ ಮುಂದಿನ ನಾನು ನಿಮ್ಮ ಅವರು ನಡೆ ಏನು? ಜಮೀರ್ ಅಹಮದ್ ಖಾನ್ ಒಬ್ರು ಸಿಟ್ಟಿಂಗ್ MLA ಇದ್ದಾರೆ, ಒಬ್ಬ ಕ್ಯಾಬಿನೆಟ್ ಸಚಿವರಿದ್ದಾರೆ. ಅದನ್ನು ಮಾಡಲಿಕ್ಕೆ ವಿಧಾನಸೌಧ ಪೊಲೀಸ್ ಅಲ್ಲ, ನನಗೂ ಒಂದು ಸಾಮಾನ್ಯ ಜ್ಞಾನ ಇದೆ. ನಾನು ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನೇನು ಸುಮ್ಮನೆ ನಾನು ಆರ್ಡಿನರಿ ಏನೋ ಲೇಮೇನಲ್ಲ, ನಾನು ಕಾನೂನು ತಿಳಿದಿರೋನು. ಬಟ್ಟು ದೂರು ಕೊಡೋದು ನನ್ನ ಧರ್ಮ, ಅದು ನನ್ನ ಕರ್ತವ್ಯ. ಹಾಗೂ ನನಗೆ ಕೊಡಬೇಕು ಅನ್ಸೋ ಕೊಟ್ಟಿದ್ದೀನಿ. ಅದನ್ನು ಕಾನೂನು ಚೌಕಟ್ಟಲ್ಲಿ ತಗೊಳ್ಬೇಕಾದಂಥದ್ದು ವಿಧಾನಸೌಧ ಪೊಲೀಸ್ನವರು. ವಿಧಾನಸೌಧ ಪೊಲೀಸ್ನವರು ನನಗೋಸ್ಕರ ಅದನ್ನು ತಗೊಂತಾನೆ ಹೇಳ್ತಿಲ್ಲ, ತೊಗೊಬೇಡ ಅಂತ ನಾನು ಹೇಳ್ತಿಲ್ಲ. ವಿಧಾನಸೌಧ ಪೊಲೀಸ್ನವರು ಒಬ್ಬ ಮಿನಿಸ್ಟ್ರ್ ಮೇಲೆ ಕಂಪ್ಲೇಂಟ್ ಬಂದಾಗ ಏನು ಮಾಡಬೇಕು ಅಂತ ಅವ್ರು ಕ್ರಮ ಅನುಭವಿಸ್ತಾರೆ, ಕ್ರಮ ಜರುಗಿಸ್ತಾರೆ. ಅವರು ಸುಮ್ಮನೆ ಬಾಯಿ ಹೇಳೋದಲ್ಲ, ನಾನು ಮಾಡ್ಲಿಕ್ಕೆ ಬರಲ್ಲ, ನಮ್ಗೆ ಸಾಹೇಬ್ರಿಲ್ಲ, DCP ಸಾಹೇಬ್ರು ಹೇಳಿಲ್ಲ, IG ಹೇಳಿಲ್ಲ, DG ಹೇಳಿಲ್ಲ ಅಂತ ಹೇಳೋದಲ್ಲ. ಈಗ ನಾನು ಹೋಗಿ ಕೊಡ್ತೀನಪ್ಪ ಒಂದು ಕಂಪ್ಲೇಂಟ, ನೀವು ಏನು ಮಾಡ್ತೀರಾ ಪೊಲೀಸರು, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದು ನಮ್ಮ ಕಾನೂನನ್ನು ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ಬೇಕು. ನನ್ನ ಸಾಹೇಬ್ರು ಕೇಳ್ತೀನಿ, ನನ್ನ ಸಾಹೇಬ್ರು ಆಚೆ ಹೋಗಿದ್ದಾರೆ ಹಂಗಂತಾರೆ ಅವರಲ್ಲ. ಅದು ದೊಡ್ಡ ವಿಚಾರ ಅಲ್ಲ ಬಿಡಿ, ಅವ್ರು ಅಂದ್ಕೊಳ್ಳಿ, ಅವ್ರ ಸಾಹೇಬ್ರು ಕೇಳ್ಕೊಳ್ಳಿ. ಆದರೆ ಕಾನೂನಲ್ಲಿ ಅವಕಾಶ ಇದ್ದರೆ ನೋಡಿ, ನಾನು ಒಂದು ಕಾನೂನು ಸಂಸ್ಥೆನ ಅಪ್ರೋಚ್ ಮಾಡೋದು ನನ್ನ ಕರ್ತವ್ಯ. ಅದು ಒಂದು ಪ್ರೊಸೀಜರು, ನಾನು ಮಾಡಿದ್ದೀನಿ ಅದನ್ನು. ಇಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ರೆ ಆಗ ನಾವೇನು ಕೇಳಲೇಬಾರ್ದಾ? ಈಗ ನಾನು ವಿಧಾನಸೌಧ ಪೊಲೀಸರು ಕೇಳಿದ್ದೀನಿ, ರಾಜ್ಯಪಾಲರು ಕೇಳ್ತೀನಿ. ಅವರು ಇನ್ನೊಂದು ಮಾಡಿದ್ದಾರೆ, ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೈಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆನೂ ಕಮೆಂಟ್ ಮಾಡ್ತಾರೆ. ಹಿಂಗೆ ಬಿಟ್ಟರೆ ನ್ಯಾಯಾಂಗದ ವ್ಯವಸ್ಥೆ ಮೇಲೂ ಮಾಡ್ತಾರೆ, ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಇದೆಲ್ಲ ಇನ್ನೂ ಜಮೀರ್ ಅಹಮದ್ ಖಾನ್ ಅವ್ರದ್ದು ಬಗ್ಗೆ ಇನ್ನೂ ಇದೆ. ನಾವು ಇವಾಗ ತಗೊಂಡ್ರೆ ಸಬ್ಜೆಕ್ಟ್ ಏನಂದರೆ ಒಕ್ಕಲಿಗ ನಿಂದಕ ಜಮೀರ್ ಅಹಮದ್ ಖಾನ್. ಇಂಥ ಒಕ್ಕಲಿಗ ನಿಂದಕನಿಗೆ ನಾವು ಕಾನೂನಲ್ಲಿ ಕೇಳ್ತೀವಿ. ಒಕ್ಕಲಿಗ ಸಮುದಾಯ ಒಂದು ಹಿಂದುಳಿದ ವರ್ಗ ಸಮುದಾಯ, ಅಂದರೆ ಒಂದು OBC ಬ್ಯಾಕ್ವರ್ಡ್ ಕಮ್ಯುನಿಟಿ. ಅದಕ್ಕೆ ನಿಂದನೆ ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗಬೇಕು. ಏನಾಗುತ್ತೋ ಆಗಲಿ, ಶಿಕ್ಷೆ ಏನು ಜೈಲ್ಗೆ ಹೋಗಬೇಕು ಅಥವಾ ಸ್ಥಾನಮಾನ ಕಳ್ಕೋಬೇಕು ಅಂತ ಸುಮ್ಮನೆ ಮಾಡಲ್ಲ, ಗಾಳಿಲಿ ಗುಂಡೊಡಿಬಾರ್ದು. ಕಾನೂನಲ್ಲಿ ಏನು ಜಮೀರ್ ಅಹಮದ್ ಖಾನ್ ಮೇಲೆ ಅವಕಾಶ ಇದೆ ಅದನ್ನು ಮಾತ್ರ ಜರುಗಿಸ್ಬೇಕು, ಅಷ್ಟೇ. ಇದಿಷ್ಟು ವಕೀಲರಾದ RLN ಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.